ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆಯನ್ನು ಬಂಟ್ವಾಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ಆಶ್ರಯದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಮಂಜುನಾಥ್ ವಹಿಸಿದ್ದರು. ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಜಯಂತಿ ವಿ ಪೂಜಾರಿ ಅವರು ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿ ಆಗ್ತಾರೆ. 1972 ಯಾಕೆ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿ ಆದರು ಅಂದ್ರೆ ಅವಾಗ ಇನ್ನೂ ಕರ್ನಾಟಕ ಅಂತ ಮರುನಾಮಕರಣ ಆಗಿರಲಿಲ್ಲ. ಇವರು ಬಂದ 6 ತಿಂಗಳಲ್ಲಿ ಎಲ್.ಜಿ. ಹಾವನೂರ ಅವರ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಈ ಎಲ್.ಜಿ. ಹಾವನೂರ ಅವರ ಒಂದು ಆಯೋಗದ ವಿಶೇಷತೆ ಏನಪ್ಪಾ ಅಂತಂದ್ರೆ ದೀನದಲಿತರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಅನುಭವಿಸುತ್ತಿದ್ದಂತಹ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಅಸಮಾನತೆಗಳು, ನೋವುಗಳು, ಬಡತನ, ಹಸಿವು ಮೊದಲಾದ ಅಂಶಗಳನ್ನ ಅದು ಕ್ರೋಢೀಕರಿಸಿ ಅದು ವರದಿಯನ್ನ ನಮ್ಮ ಮುಖ್ಯಮಂತ್ರಿಗಳಾದಂತಹ ದಿವಂಗತ ಡಿ ದೇವರಾಜ ಅರಸು ಅವರು ಮುಂದೆ ಇಡ್ತಾರೆ. ಇದನ್ನ ನಾವು ನಮ್ಮ ಈ ಒಂದು ಆಯೋಗವನ್ನು ನಾವೇನಂತ ಕರಿತೀವಿ ಅಂದ್ರೆ ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರಿತೀವಿ. ಬೈಬಲ್ ಅಂತ ಅಂದ್ರೆ ಎಷ್ಟು ಅದಕ್ಕೆ ಮಾನ್ಯತೆ ಇದೆಯೋ ಅಷ್ಟು ಒಂದು ಮಾನ್ಯತೆ ಹಿಂದುಳಿದ ವರ್ಗಗಳಿಗೆ ಅದು ಕೊಡುಗೆಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಆಯೋಗದ ಮೇರೆಗೆ ಹಲವಾರು ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಬಂದ ಹಕ್ಕನ್ನು ಅವರಿಗೆ ನೀಡಿದಂತ ಉಳುವವನೇ ಒಳದೊಡೆಯ ಕಾರ್ಯಕ್ರಮದ ಹರಿಕಾರರು ಕೂಡ. ಇದು ಈ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಭೂಮಿಯ ಹಕ್ಕನ್ನು ನೀಡಿದಂತ ಒಬ್ಬ ಅಪ್ರತಿಮ ನಾಯಕ. ಇವರು ಇಂಥ ನಾಯಕರು ಮತ್ತಷ್ಟು ಈ ನಮ್ಮೊಟ್ಟಿಗೆ ಮತ್ತಷ್ಟು ಸಲ ಹುಟ್ಟಿ ಬರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಈ 111ನೇ ಜನ್ಮ ದಿನಾಚರಣೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮಾತುಗಳನ್ನಾಡಿದ ಪ್ರತಿಭೆಯನ್ನು ಗುರುತಿಸಿ